ಪ್ರಿಯಾಂಕಾ ಖರ್ಗೆ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿಲ್ಲ, ಶರಣಪ್ರಕಾಶ್ ಪಾಟೀಲ್ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿಲ್ಲ, ಅಜಯ್ ಸಿಂಗ್ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿಲ್ಲ, BJP ಶಾಸಕ ಬಸವರಾಜ ಮತ್ತಿಮೂರು ಅವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿಲ್ಲ. ನೀವು ಎಲೆಕ್ಷನ್ ಗೆದ್ದವ್ರು ತುಂಬ ಜನ ಇದ್ದಾರೆ, ಅಪ್ಪು ಗೌಡ, ಇನ್ನೊಬ್ಬರು ಪಾಟೀಲ್, ತುಂಬ ಜನ ಇದ್ದಾರೆ. ಇವರು ಯಾರ ಮಕ್ಕಳು ಸಹ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೋಸ್ಕರ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆನಾ? ಕಾಂಗ್ರೆಸ್ ಆ್ಯಂಡ್ BJP ಲೀಡರ್ಸ್, ನಿಮಗೆ ಏನಾದರೂ ರೈಟ್ಸ್ ಇದೆನಾ ಬಡವ್ರ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೋಸ್ಕರ? ಆ ಆಫೀಸರ್ಸ್ಗಳಿಗೆ ರೈಟ್ಸ್ ಇದೆನಾ? DC-ಗೆ ರೈಟ್ಸ್ ಇದೆನಾ? ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ರೈಟ್ಸ್ ಇದೆನಾ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೋಸ್ಕರ? ಇಷ್ಟೆಲ್ಲ ನಡೀತಾ ಇದ್ದರೂ ಸಹ ಮಕ್ಕಳ ಕಲ್ಯಾಣ ಆಯೋಗ ಅಂತ ಏನಿದೆಯಲ್ಲ, ಆ ಒಂದು ದರಿದ್ರ ಇಲಾಖೆ ಅಂತಲೇ ಕರಿಬೋದು, ಅವು ಎಲ್ಲಿದ್ದಾರೆ? ಇಂಥದ್ದೇ ಹಾಸ್ಟೆಲ್ದಾಗ ತತ್ತಿದಾಗ ಒಂದು ರೊಕ್ಕ ಹೊಡ್ಕೊಂಡ, ಅಕ್ಕಿದಾಗ ರೊಕ್ಕ ಹೊಡ್ಕೊಂಡ, ಬ್ಯಾಳಿದಾಗ ರೊಕ್ಕ ಹೊಡ್ಕೊಂಡ, ಹಾಲಿನಾಗ ರೊಕ್ಕ ಹೊಡ್ಕೊಂಡ, ನೀರಿನಾಗ ರೊಕ್ಕ, ಅರೆ ಪ್ರತಿಯೊಂದರಲ್ಲೂ ರೊಕ್ಕ ಹೊಡ್ಕೊಂಡು ಆ ಒಂದು ಆ ಅಮೌಂಟ್ ಏನಂತ ಕರಿಬೇಕು? ಅದನ್ನು ಪಾಪಿ ಹಣ ಅಂತ ಕರಿಬೋದಾ? ಆ ಪಾಪದ ಹಣ ತಂದು ನಿಮಗೆ ಕೊಡ್ತಾರೆ. ಆ ಹಣ ತೊಗೊಂಡು ನೀವು ಅವ್ರಿಗೆ ಎಕ್ಸ್ಕ್ಯೂಸ್ ಮಾಡ್ತೀರಿ ಅಂದರೆ ನೀವು ಹೋಗಿ ವಿಸಿಟ್ ಕೊಡ್ಲಿಕ್ಕೆ ಆಗಿರಲಿಲ್ಲ. ಯಾಕೆ? ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಸಹ 1 ಸಾರಿ 2 ಸಾರಿ MLA ಮಾಡಿದವರಲ್ವಾ ಈ ಜನ? ನಿಮಗೂ ಸಹ ಇಂತಿಷ್ಟು ಓಟ್ ಅಂತ ಕೊಟ್ಟವರಲ್ವಾ ಈ ಜನ? ಇವ್ರಿಗೆ ಅನ್ಯಾಯ ಆದಾಗ ಹೋಗಿ ಖಂಡಿಸ್ಬೇಕು ಅಂತ ನಿಮ್ಗೆ ಅನಿಸಿ 2-3 ದಿನ ಬಿಟ್ಟು ಹೋಗ್ತೀರಿ. ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ 1 ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಹಾಸ್ಟೆಲ್ಗಳಿಗೆ ಹೋಗಿ ವಿಸಿಟ್ ಕೊಟ್ಟಿರೋದು ಇದೆಯಾ ನಿಮ್ಮ ಇತಿಹಾಸದಲ್ಲಿ? ಇವರು ಏನು BJP ಅವ್ರು ಬಂದು ಇಲ್ಲ, ಹಾಸ್ಟೆಲ್ ಶುರುವಾದ ಮೇಲಿಂದ ಹಾಸ್ಟೆಲ್ ಇಲ್ಲಿವರೆಗೂ ಶರಣಪ್ರಕಾಶ್ ಪಾಟೀಲ್ ಬಂದಿದ್ದು ಸೆಕೆಂಡ್ ಟೈಮ್ ಅಂತ ನೀವೆಲ್ಲಿ ಬಂದಿದ್ದೀರಿ? ವೆರ್ ಇಸ್ ಯುವರ್ ಎಫರ್ಟ್? ನಿಮ್ಮ ಕರ್ತವ್ಯ ಎಲ್ಲಿದೆ? ಆ್ಯಸ್ ಎ ಅಪೋಸಿಷನ್ ಲೀಡರ್ಗಳಾಗಿ ಇವತ್ತಿನ ದಿವಸ ಅಲ್ಲಿ ಪಾಪ ದಂಡುತಿ ಸ್ಕೂಲಲ್ಲಿ ಆ ಮಕ್ಕಳೆಲ್ಲ ವಾಂತಿ ಭೇದಿ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋದ್ಮೇಲೆ 1 ದಿನ ಬಿಟ್ಟು 2-3 ದಿನ ಬಿಟ್ಟು ಹೋಗ್ತಿರಲ್ಲ. ಇದೆಲ್ಲ ಈ ಹೊಲಸು ರಾಡಿಯನ್ನು ತಿಂದು ಏನಾದರೂ ನಾಳೆ ದಿವಸ ಮಕ್ಕಳಿಗೆ ಏನಾದರೂ ಆಯಿತು, ಅವ್ರ ಜೀವ ಏನಾದರೂ ಹೋಯಿತು ಅಂದರೆ ಯಾರು ಹೊಣೆ ತೊಗೋತೀರಿ? ತಾವು ಯಾರಾದರೂ ತೊಗೋತೀರಾ? BJP ಆ್ಯಂಡ್ ಕಾಂಗ್ರೆಸ್ ಲೀಡರ್ಸ್ ಅವ್ರ ಮನೆಗೆ ಮಕ್ಕಳಾಗಿ ಹೋಗಿರ್ತೀರಿ. ಅವ್ರೇನು ಬಿಟ್ಟು ಬಿದ್ದಿರಲ್ರಿ. ನಿಮ್ಮ ತತ್ತಿ, ನಿಮ್ಮ ಬಾಳೆಹಣ್ಣ, ನಿಮ್ಮ ಅನ್ನ ಬ್ಯಾಳೆ ತಿಲ್ಲಿಗೆ ಬಂದಿರಲ್ಲ ಅವರು. ಅವ್ರಿಗೆ ಚಲೋ ಊಟ ಕೊಡ್ತಕ್ಕಂಥ ಶಕ್ತಿಯವ್ರ ತಂದೆ ತಾಯಿಗೆ ಅದ ಇವತ್ತಿಗೂ ಅದು. ಅವ್ರೇನು ಭಿಕ್ಷುಕರಪ್ಲೆ ರೋಡಿಗೆ ಬಿಟ್ಟವರಲ್ಲ. ಜನ ಸಚಿವರು ಇರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ 8 ಇಲ್ಲ 10 ದಿನಕ್ಕೊಂದು ಮಾಡ್ರು. ಎಲ್ಲಿ ನೋಡಿದ್ರೆ ಹಾಸ್ಟೆಲಲ್ಲಿ ಕಳಪೆ ಆಹಾರ, ಶಿಕ್ಷಣದ ಗುಣಮಟ್ಟ ಕಂಪ್ಲೀಟಾಗಿ ಕ್ಷೀಣಿಸಿದೆ ಅನ್ನೋದಕ್ಕಿಂತಲೂ ನೆಲಕ್ಕೆ ಅಂಟ್ಕೊಂಡಿದೆ. ಇವರೇನು ಪೇಪರ್ಗೆ ದುಡಿತಾರೋ, ಏನು ಈ ಆಫೀಸರ್ಗಳು ಸಲಹೆ ದುಡಿತಾರೋ, ರಾಜಕಾರಣಿಗಳು ಸಲಹೆ ದುಡಿತಾರೋ ಗೊತ್ತಿಲ್ಲ. ತೆಗೆದು ಫೋಟೋ ತೆಗೆದು ಏನದು ಶಿವ ಈಗೇನು ಹಿಂಗೆ DC ಬಂದ, AC ಬಂದ, ತಹಸೀಲ್ದಾರ್ ಬಂದು ಹೋದ್ರಂದ್ರೆ ಮುಗಿದೋಯ್ತು. ಹಾಸ್ಟೆಲ್ ಪೂರ ಸ್ವಚ್ಛ ಒಳ್ಳೆ ಆಹಾರ ಬಂತು, ಮಕ್ಕಳು ಒಳ್ಳೆ ರೀತಿ ಆ ರೀತಿ ಸುದ್ದಿ ಬಂದು. ಅದೇ ಮೊನ್ನೆ ದಂಡೋತಿನಲ್ಲಾಯಿತು, ಅಫ್ಜಲ್ಪುರಲ್ಲಾಯಿತು, ಇವತ್ತು ಸೇಡಂನಲ್ಲೂ ಆಗಿದೆ, ಸಿಟಿನಲ್ಲೂ ಕೂಡ ಆಗಿದೆ. ಈಗ ನೋಡಿ, ಇದನ್ನು ಕೂಡ ನಾನು DC ಅವ್ರಿಗೆ ಹೇಳಿದ್ದೀನಿ, ಅಧಿಕಾರಿಗಳು ಕಂಪಲ್ಸರಿ ಹೋಗ್ಬಿಟ್ಟು ರ್ಯಾಂಡಮ್ ಆಗಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿಲ್ಲ ಅಂದರೆ ಇವೆಲ್ಲ ನಡೆಯೋದೆ. ಈಗ ಇದಕ್ಕಾದಂಥ ಒಂದು ಇಲಾಖೆ ಇದೆ, ಇದು ಯಾವುದು ಅನಾಥ ಇಲಾಖೆ ಅಲ್ಲ. JD ಇದ್ದಾರೆ, AD ಇದ್ದಾರೆ, ಅಲ್ಲಿ ವಾರ್ಡನ್ ಇರ್ತಾರೆ, ಇವರೆಲ್ಲರೂ ಕೂಡ ಜವಾಬ್ದಾರಿ ಇರಬೇಕು ಅದರಲ್ಲಿ. ಸಚಿವರೇ, ಇದೇ ಅಲ್ಲ ನಾವು ಬಡ್ದಾಡ್ಲಿಕ್ಕತ್ತಿದ್ದು, ನಾವೇ ಹೊಯ್ಕೊಲಿಕತ್ತೀವಲ್ಲ. ಯಾರಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ನೀವು ಯಾರಾದರೂ ಹೋಗಿ ಅಲ್ಲಿ ವಿಸಿಟ್ ಮಾಡಿರಿ, ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿರಿ, ಹಾಸ್ಟೆಲ್ದಾಗ ಮಲ್ಕೊಳ್ರಿ, ಹಾಸ್ಟೆಲ್ದಾಗ ಊಟ ಮಾಡಿರಿ, ಈ ರೀತಿ ಮಾಡೋದ್ರಿಂದ ಇವತ್ತೇನು ಈ ದುರ್ಘಟನೆಗಳು ನಡೀತಾ ಇದೆ ಈ ಕಲಬುರಗಿ ಜಿಲ್ಲೆಯಲ್ಲಿ, ಎಷ್ಟು ವಾತಾವರಣ ಹದಗೆಟ್ಟಿದೆ, ಬಹುಶಃ ಇದನ್ನು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕರ್ನಾಟಕ ಸರ್ಕಾರದಲ್ಲಿ ಇದೇ ಜಿಲ್ಲೆಯಿಂದ 2 ಸಚಿವರಿದ್ದಾರೆ. ಈಗ ಥರ್ಡ್ ಇನ್ನೊಬ್ಬರು ಆದರು ಅಜಯ್ ಸಿಂಗ್ ಅವರು. ಈಗಾಗಲೇ ಶರಣಪ್ರಕಾಶ್ ಪಾಟೀಲ್, ಆಮೇಲೆ ಪ್ರಿಯಾಂಕಾ ಖರ್ಗೆ, ಈಗ ಅಜಯ್ ಸಿಂಗ್ ಅವರು ಸಚಿವರಾಗಿದ್ದಾರೆ.
ಮೂರು ಜನ ಸಚಿವರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಹಣೆ ಬರ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ, ಹಾಳಾಗೋಗಿದೆ ಅಂತಕ್ಕಂಥದ್ದು. ಅಲ್ಲ, ಇಷ್ಟು ಎಲ್ಲ ದೊಡ್ಡ ದೊಡ್ಡ ಹುದ್ದೆಗಳನ್ನು ನೀವು ನಿರ್ವಹಿಸ್ತಾ ಇದ್ದೀರಿ, ಇಷ್ಟು ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ತೀರಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ಜಿಲ್ಲೆನ ಡೆವಲಪ್ ಎಲ್ಲಿ ಸರ್, ಎಲ್ಲಿದೆ ಡೆವಲಪ್ಮೆಂಟ್, ಎಲ್ಲಿದೆ ನನಗೆ ಅದು ಹೇಳಿ. ಅಫ್ಜಲ್ಪುರ, ನಿಮ್ಮ ಚಿತ್ತಾಪುರ, ಮುಧೋಳದಲ್ಲಿ ಈಗಾಗಲೇ ಹಾಸ್ಟೆಲ್ಗಳಲ್ಲಿ ಕಳಪೆ ಆಹಾರ ಸೇವಿಸಿ 100ಕ್ಕೂ ಅಧಿಕ, ಅಂದರೆ 60, 20, 50, 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಫುಡ್ ಪಾಯ್ಸನಿಂಗಿಂದ ನರಳಾಡ್ತಾ ಇದ್ದಾರೆ, ತೊಂದರೆಗೊಳಗಾಗಿದ್ದಾರೆ. ಆದರೆ ತಾವು ಈಗ ಹೇಳ್ತಾ ಇದ್ದೀರಿ, ಪರವಾಗಿಲ್ಲ, ಆದರೂ ಈಗಲಾದರೂ ಎಚ್ಚೆತ್ಕೊಂಡ್ರಿ, ಬಟ್ ಭಾಳ ತುಂಬ ತಡ ಮಾಡಿದ್ರಿ ಅಂತ ಕೂಡ ನಾವು ಹೇಳಬೇಕಾಗ್ತದೆ. ಯಾಕಂದರೆ ನೀವೇನಾದರೂ ಈ ಚಿತ್ತಾಪುರದ ದಂಡೋತಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಏನು ಅಲ್ಪಸಂಖ್ಯಾತರ ಶಾಲೆ ಇದೆ, ಅಲ್ಲಿ ಏನಾಗಿತ್ತಲ್ಲ, ಆವಾಗಲೇ ನೀವು ಎಚ್ಚೆತ್ತುಕೊಂಡಿದ್ರಿ ಅಂದರೆ ಇವತ್ತಿನ ದಿವಸ ಅಫ್ಜಲ್ಪುರಲ್ಲಿ ಈ ರೀತಿ ಘಟನೆ ಆಗ್ತಾ ಇರಲಿಲ್ಲ, ಮುಧೋಳದಲ್ಲಿ ಈ ರೀತಿ ಘಟನೆ ಆಗ್ತಿರ್ಲಿಲ್ಲ. ನಮ್ ನೀರ್ ಕುಡಾಕಿಲ್ರಿ, ಚಾ ಮಾಡ್ತಾರ್ರಿ, 2-3 ಕೊಡ ಹಾಕ್ತಾರ್ರಿ, ಬರೀ 2 ಲೀಟರ್ ತರ್ತಾರ್ರಿ, 2-3 ಕೊಡ ಹಾಕ್ತಾರ್ರಿ. ಸರ್ ಇಲ್ರಿ, ವಾರ್ಡನ್ ಇಲ್ರಿ, 2 ಹೇಳ್ರಿ, ಎಲ್ಲ ಮಂದಿ ಊರಿಗೆ ಹೋಗ್ತಾರ್ರಿ. ನಾವೇ ಹೇಳ್ತೀವಿ ಎಷ್ಟು ಹಣ್ಣ್ರಿ, ಮತ್ತೆ 2 ಹೇಳ್ರಿ. 2 ಲೀಟರ್ ಹಾಲ್ದಾಗ ಎಷ್ಟು ಮಂದಿ ಚಾ ಕುಡಿತೀರಿ? 2 ಕೊಡ ನೀರ್ ಹಾಕ್ತಾರ್ರಿ. ಹಾ. ಸರ್, ನೀವು ಒಬ್ಬರು ಇಂಟ್ರೆಸ್ಟ್ ತೊಗೊಂಡು ಮಾಡೋದಲ್ಲ ಸರ್, ನಾವು 3 ಸಚಿವರನ್ನು ಹೊಂದಿರತಕ್ಕಂಥ ಕಲಬುರಗಿ ಜಿಲ್ಲೆ ಇದು. ನಾಟ್ ಇವನ್ ಸಿಂಗಲ್ ಮಿನಿಸ್ಟರ್ ಸರ್, ದಿಸ್ ಈಸ್ ಎ 3 ಮಿನಿಸ್ಟರ್ ಡಿಸ್ಟಿಕ್. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ನೀವು ಸಚಿವರು, ಶರಣಪ್ರಕಾಶ್ ಪಾಟೀಲ್ ಅವರು ಸಚಿವರು, ಈಗ ರೀಸೆಂಟಾಗಿ ಜೇವರ್ಗಿ ಅಜಯ್ ಸಿಂಗ್ ಅವ್ರಿಗೂ ಕೂಡ ಸಚಿವ ಸ್ಥಾನ ನೀಡಲಾಗಿದೆ. 3 ಜನ ಸಚಿವರು ಇರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ 8 ಇಲ್ಲ 10 ದಿನಕ್ಕೊಂದು ಮಾಡ್ರು. ಎಲ್ಲಿ ನೋಡಿದ್ರೆ ಹಾಸ್ಟೆಲಲ್ಲಿ ಕಳಪೆ ಆಹಾರ, ಶಿಕ್ಷಣದ ಗುಣಮಟ್ಟ ಕಂಪ್ಲೀಟಾಗಿ ಕ್ಷೀಣಿಸಿದೆ ಅನ್ನೋದಕ್ಕಿಂತಲೂ ನೆಲಕ್ಕೆ ಅಂಟ್ಕೊಂಡಿದೆ, ಬುಡಮೇಲಾಗಿದೆ. ದಿಸ್ ಈಸ್ ದ ರಿಯಾಲಿಟಿ ಫ್ಯಾಕ್ಟ್ ಆಫ್ ಕಲಬುರಗಿ ಡಿಸ್ಟಿಕ್. ಯಾಕೆ ಈಗ ಆಗ್ತಾ ಇದೆ, ಕಲಬುರಗಿ ಜಿಲ್ಲೆ ಯಾಕೆ ಈ ಪರಿಸ್ಥಿತಿಗೆ ತಲುಪ್ತಾ ಇದೆ, ಏನು ಸಮಸ್ಯೆ ಇದೆ? ಇಷ್ಟೆಲ್ಲ ಸೌಕರ್ಯ ಇರಲಿಕ್ಕಾಗಿಯೂ, ಇಷ್ಟೆಲ್ಲ ಮಿನಿಸ್ಟರ್ಸ್ ಇರಲಿಕ್ಕಾಗಿಯೂ, ಇಷ್ಟೆಲ್ಲ IAS ಆಫೀಸರ್ಸ್ ಇರಲಿಕ್ಕಾಗಿಯೂ, ಇಷ್ಟೆಲ್ಲ ಒಳ್ಳೆ ಪೊಲೀಸ್ ಆಫೀಸರಿಗೆ ನೀವು ತಂದಿಲ್ಲಿ ಹಾಕಲಿಕ್ಕತ್ತೀರಿ. ಅವರು ಇರಲಿಕ್ಕಾಗಿಯೂ ಸಹ ಇವತ್ತಿನ ದಿವಸ ಈ ರೀತಿಯಾದಂಥ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಗೆ ಯಾಕೆ ಬರ್ತಾ ಇದೆ? ಪ್ರಿಯಾಂಕಾ ಖರ್ಗೆ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿಲ್ಲ, ಶರಣಪ್ರಕಾಶ್ ಪಾಟೀಲ್ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿಲ್ಲ, ಅಜಯ್ ಸಿಂಗ್ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿಲ್ಲ, BJP ಶಾಸಕ ಬಸವರಾಜ ಮತ್ತಿಮೂರು ಅವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿಲ್ಲ. ಇನ್ನು ಎಲೆಕ್ಷನ್ ಗೆದ್ದವ್ರು ತುಂಬ ಜನ ಇದ್ದಾರೆ, ಅಪ್ಪು ಗೌಡ, ಇನ್ನೊಬ್ಬರು ಪಾಟೀಲ್, ತುಂಬ ಜನ ಇದ್ದಾರೆ. ಇವರು ಯಾರ ಮಕ್ಕಳು ಸಹ ಸರ್ಕಾರಿ ಶಾಲೆಯಲ್ಲಿ ಓದುತ್ತಾ ಇಲ್ಲ. ಆದರೆ ಯಾರು ಸರ್ಕಾರಿ ಶಾಲೆಯಲ್ಲಿ ಓದುತ್ತಾರೆ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟೇನು ಬಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ, ಅವರ ಹಣೆ ಬರಹ ಪ್ರತಿನಿತ್ಯ ಹೋಗಿ ಸಾವಿನ ಬಾಗಿಲ ಕದ ತಟ್ಟಿ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಇದಾ ನೀವು ಪಾಲನೆ ಮಾಡ್ತಕ್ಕಂಥ ರೀತಿ, ಇದಾ ನೀವು ಓಟ್ ಪಡೆದು ಕೊಡ್ತಕ್ಕಂಥ ನ್ಯಾಯ? ಸೇವಕರು ಅಂತೇಳಿ ಜನರಿಗೆ ಮುಂಡಾ ಮುಚ್ಚಲಿಕ್ಕೆ, ವಿದ್ಯಾರ್ಥಿಗಳ ಬದುಕನ್ನು ಸತ್ಯನಾಶ ಮಾಡಿ ಹಾಕಿದರು. ಹಾಸ್ಟೆಲ್ನಾಗ ಅವ್ರಿಗೆ ಫುಡ್ ವ್ಯವಸ್ಥೆ ಯಾಕೆ ಮಾಡಿದ್ರಿ? ಅವ್ರಿಗೆ ಫಿಲ್ಟರ್ ವಾಟರ್ ಯಾಕೆ ಕೊಟ್ರಿ? ಅವ್ರಿಗೆ ಬಾಳೆಹಣ್ಣು ಯಾಕೆ ಕೊಡ್ಲಕತ್ತೀರಿ? ತತ್ತಿ ಯಾಕೆ ಕೊಡ್ತೀರಿ? ಸಂಡೆ ಚಿಕನ್ ಅದು ಇದು ಯಾಕೆ ಕೊಡ್ತೀರಿ? ನಮ್ಮ ಮಕ್ಕಳು, ಈ ಭಾಗದ ಮಕ್ಕಳು ಬೆಳೀಲಿ, ಹಾಸ್ಟೆಲ್ನಲ್ಲಿದ್ದು ಸರಿಯಾಗಿ ಓದಲಿ, ಅವ್ರಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣ, ದೊಡ್ಡ ಹುದ್ದೆಯಲ್ಲಿ ಸೇರಲಿ. ಅದಕ್ಕೆ ಅಲ್ಲ ಅವರಿಗೆಲ್ಲ ಊಟ ಎಲ್ಲ ಕೊಡೋದು. ಮತ್ತು ಇಂಥ ಹಲ್ಕಾಗಳು ಸೇರಿಕೊಂಡು ಈ ರೀತಿ ಕಳಪೆ ಆಹಾರ ಕೊಡ್ತಾಯಿದ್ರು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ರೀತಿಯಾದಂಥ ಘಟನೆ ಆಗಬಾರ್ದು. ಯಾವುದೇ ಕಾರಣಕ್ಕೂ ಮಕ್ಕಳ ಆರೋಗ್ಯ ಫಸ್ಟ್ ಪ್ರಿಫರೆನ್ಸ್ ಆಗಬೇಕು ಅನ್ನೋ ಒಂದು ಸಣ್ಣ ಆಲೋಚನೆ ನಿಮಗೆ ಯಾಕೆ ಬರ್ತಾ ಇಲ್ಲ?
ನೀವು ಯಾಕೆ ಈ ರೀತಿಯಾಗಿ ಅಧಿಕಾರಿಗಳ ಒಂಥರ ಬಾಣಸೀತನ ಅಂತ ಕರಿಬೋದು ಅಧಿಕಾರಿಗಳ ಏನು ರೊಕ್ಕ ಕೊಟ್ಟು ಬರ್ತಾರೆ ಹೆಂಗೆ ನಿಮ್ಗೆ ಅವರು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕಂತೇಳಿ? ಇದು ಯಾರು ನೋಡ್ಲಿತ್ತಾರೆ ಅವ್ರಿಗೆ ಗೊತ್ತಾ ರೊಕ್ಕ ಕೊಟ್ಟು ಬರ್ತಾರೆ ಏನು ಪುಕ್ಷಟೆ ಬರ್ತಾರೆ ಅಂತೇಳಿ. ಅವ್ರು ಕೊಡೋ ಎಂಜಲ್ ಕಾಸಿನ ಸಲುವಾಗಿ ಅವ್ರಿಗೆ ಯಾಕೆ ರೀ ನೀವು ಪಾಪ ಎಕ್ಸ್ಕ್ಯೂಸ್ ಯಾಕೆ ಮಾಡ್ತೀರಿ? ಇಂಥದ್ದೇ ಹಾಸ್ಟೆಲ್ದಾಗ ತತ್ತಿದಾಗ ಒಂದೊಬ್ಬ ರೊಕ್ಕ ಹೊಡ್ಕೊಂಡ, ಅಕ್ಕಿದಾಗ ರೊಕ್ಕ ಹೊಡ್ಕೊಂಡ, ಬ್ಯಾಳಿದಾಗ ರೊಕ್ಕ ಹೊಡ್ಕೊಂಡ, ಹಾಲಿನಾಗ ರೊಕ್ಕ ಹೊಡ್ಕೊಂಡ, ನೀರಿನಾಗ ರೊಕ್ಕ ಅರೆ ಪ್ರತಿಯೊಂದರಲ್ಲೂ ರೊಕ್ಕ ಹೊಡ್ಕೊಂಡು ಆ ಒಂದು ಆ ಅಮೌಂಟ್ ಏನಂತ ಕರಿಬೇಕು? ಅದನ್ನು ಪಾಪಿ ಹಣ ಅಂತ ಕರಿಬೋದಾ? ಆ ಪಾಪದ ಹಣ ತಂದು ನಿಮಗೆ ಕೊಡ್ತಾರೆ. ಆ ಹಣ ತೊಗೊಂಡು ನೀವು ಅವ್ರಿಗೆ ಎಕ್ಸ್ಕ್ಯೂಸ್ ಮಾಡ್ತೀರಿ ಅಂದರೆ ನಾಳಿನ ದಿವಸ ಈ ಕಲಬುರಗಿ ಜಿಲ್ಲೆಯ ಶೈಕ್ಷಣಿಕ ಗುಣಮಟ್ಟ ಜಾಸ್ತಿ ಆಗೋದಕ್ಕೆ ಸಾಧ್ಯನಾ? ಇಲ್ಲಿನ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗಿ ನೌಕರಿ ಮಾಡೋದಕ್ಕೆ ಸಾಧ್ಯನಾ? ಬೆಳೆವ ಸಿರಿ ಮೊಳಕೆಯಲ್ಲೇ ಚೂಡ್ತಾ ಇದ್ದೀರಲ್ಲ ಸರ್, ಮೊಳಕೆಯಲ್ಲೇ ಮಣ್ಣು ಮಾಡ್ತಾ ಇದ್ದೀರಲ್ಲ ಸರ್. ಪ್ರತಿನಿತ್ಯ ರಟ್ಟಿ ಮುರಿದು ದುಡಿದು ಇಡೀ ದೇಶವನ್ನು ಸಲಹುತ್ತಿರುವಂಥ ರೈತರ ಮಕ್ಕಳು, ಬಡವರ ಮಕ್ಕಳು, ದೀನದಲಿತರ ಮಕ್ಕಳು. ಅಂಥವರು ಈ ಹಾಸ್ಟೆಲ್ಗಳಲ್ಲಿ ಬಂದು ಸೇರ್ತಾರೆ, ಇಲ್ಲಿ ಓದ್ತಾರೆ. ಯಾಕೆ? ಇದೆ ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂತೇಳಿ. ಅವ್ರೇನು ಬಿಟ್ಟು ಬಿದ್ದಿರಲ್ರಿ. ನಿಮ್ಮ ತತ್ತಿ, ನಿಮ್ಮ ಬಾಳೆಹಣ್ಣ, ನಿಮ್ಮ ಅನ್ನ ಬ್ಯಾಳೆ ತಿನ್ನಲಿಕ್ಕೆ ಬಂದಿರಲ್ಲ ಅವರು. ಅವ್ರಿಗೆ ಚಲೋ ಊಟ ಕೊಡ್ತಕ್ಕಂಥ ಶಕ್ತಿ ಅವ್ರ ತಂದೆ ತಾಯಿಗೆ ಅದ. ಇವತ್ತಿಗೂ ಅದು ಅವ್ರೇನು ಭಿಕ್ಷುಕರಪ್ಲೆ ರೋಡಿಗೆ ಬಿಟ್ಟವರಲ್ಲ. ಸರ್ಕಾರದ ಮೇಲೆ ಏನೋ ಒಂದು ನಂಬಿಕೆ ಇಟ್ಟು ಬಂದರೆ ಇವತ್ತಿನ ದಿವಸ ನಂಬಿಕೆ ದ್ರೋಹ ಆಗ್ತಾಯಿದೆ. ದಂಡೋತಿ ಗ್ರಾಮದ ಮೊರಾರ್ಜಿ ಶಾಲೆಯಲ್ಲಿ ಅಲ್ಲಿ ಆ ರೀತಿ ಘಟನೆಯಾಗಿ 60ಕ್ಕೂ ಅಧಿಕ ಮಕ್ಕಳು ಅಲ್ಲಿ ಹಾಸ್ಪಿಟಲ್ ಪಾಲೋದು. ಅಫ್ಜಲ್ಪುರ ತಾಲೂಕಿನ ಕರ್ಜ್ಗಿಯಲ್ಲಿ 66 ಮಕ್ಕಳು ಅವರು ಹಾಸ್ಪಿಟಲ್ ಪಾಲಾದರು. ಬೆಳಿಗ್ಗೆ ಏನು ನಾಷ್ಟ ಮಾಡಿರಿ? ಹೌದು, ಅವಲಕ್ಕಿ ಸರಿಯಾಗಿತ್ತು? ಹೆಂಗಿತ್ತು? ಹಾಂ, ವಾಸ ಹೊಂಟಿತ್ತು. ನಿಮ್ಮ ಸರ್ಗೆ ಹೇಳಿರಿ, ಎಲ್ಲಿ ವಾರ್ಡನ್ಗೆ ಹೇಳಿರಿ? ಹಾಂ, ಹೌದು. ಅಲ್ಲಿದಿಂದ ಏನತ್ತು? ಉಲ್ಟಿ ಏನು ಅಸ್ವಸ್ಥ ಐತೆ ಏನತ್ತು? ಹಾಂ, ಹೌದಾ? ಎಷ್ಟನೇ ತರಗತಿ ಏನು? 7th ಸ್ಟ್ಯಾಂಡರ್ಡ್. ಯಾಕಂತ ನೋಡಿದಾಗ ಅಲ್ಲಿ ಅವಲಕ್ಕಿ ಮುಂಜಾನೆ ಉಪಹಾರಕ್ಕೆ ಅವಲಕ್ಕಿ ತಿಂದಿದ್ದಾರೆ. ಅವಲಕ್ಕಿ ವಾಸನೆ ಹೊಡಿತಾ ಇದೆ. ಇವಾಗ ಈ ಸದ್ದು ನೋಡಿದ್ರೆ ಆ ಅವಲಕ್ಕಿ ವಾಸನೆ ಹೊಡಿತಾ ಇದೆ, ಗಬ್ಬು ವಾಸನೆ ಹೊಡಿತಾ ಇದೆ. ಅಂತ ಅವಲಕ್ಕಿಯನ್ನು ಮಕ್ಕಳಿಗೆ ತಿನ್ನಿಸಿ ಅಲ್ಲಿನ ವಾರ್ಡನ್ ಆಗಲಿ, ಪ್ರಿನ್ಸಿಪಲ್ ಆಗಲಿ, ಇವರು ಯಾರೋ ತಿನ್ನಿಸಿದ್ದಾರೆ. ಯಾವ ರೀತಿಯಾಗಿ ತಿನ್ನಿಸೋದು? ಅದು ಈಗ ಮುಧೋಳ, ಸೇಡಂ ತಾಲೂಕಿನ ಮುಧೋಳ, ಅಲ್ಲೂ ಸಹ ಈ ರೀತಿಯಾದಂಥ ಘಟನೆ ಆಗಿ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ಹಾಸ್ಟೆಲಲ್ಲಿ ಅಲ್ಲೂ ಸಹ ಇವತ್ತಿನ ದಿವಸ 20 ರಿಂದ 25 ಜನ ಮಕ್ಕಳು ಬಡ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೋಸ್ಕರ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆನಾ? ಕಾಂಗ್ರೆಸ್ ಆ್ಯಂಡ್ BJP ಲೀಡರ್ಸ್, ನಿಮಗೇನಾದರೂ ರೈಟ್ಸ್ ಇದೆನಾ ಬಡವ್ರ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೋಸ್ಕರ? ಆ ಆಫೀಸರ್ಸ್ಗಳಿಗೆ ರೈಟ್ಸ್ ಇದೆನಾ? DC ಗೆ ರೈಟ್ಸ್ ಇದೆನಾ? ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ರೈಟ್ಸ್ ಇದೆನಾ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೋಸ್ಕರ? ಇಷ್ಟೆಲ್ಲ ನಡೀತಾ ಇದ್ದರೂ ಸಹ ಮಕ್ಕಳ ಕಲ್ಯಾಣ ಆಯೋಗ ಅಂತ ಏನಿದೆಯಲ್ಲ, ಆ ಒಂದು ದರಿದ್ರ ಇಲಾಖೆ ಅಂತಲೇ ಕರಿಬೋದು, ಎಲ್ಲಿದ್ದಾರೆ ಅವರು?
ಮಕ್ಕಳ ಮೇಲೆ ಇಂಡೈರೆಕ್ಟ್ ಆಗಿ ಇವತ್ತಿನ ದಿವಸ ದೌರ್ಜನ್ಯ ಆಗ್ತಾ ಇದೆ. ಅವರ ಫ್ಯೂಚರ್ ಮೇಲೆ ಹೊಡೆತ ಬೀಳ್ತಾ ಇದೆ, ಅವರ ಹೊಟ್ಟೆ ಮೇಲೆ ಹೊಡೆತ ಬೀಳ್ತಾ ಇದೆ, ಅವರ ಆರೋಗ್ಯದ ಮೇಲೆ ಹೊಡೆತ ಬೀಳ್ತಾ ಇದೆ. ಕಣ್ಣಿದ್ದು ಎಲ್ಲಿ ಮಕ್ಕಂಡ್ರಪ್ಪ? ಸಿಕ್ಕರ ಮೇಲೆ ಕೇಸ್ ಹಾಕ್ಲಿಕ್ಕೆ ಬರ್ತದೆ, ಇಂಥರ ಮೇಲೆ ಕೇಸ್ ಹಾಕ್ಲಿಕ್ಕೆ ಬರೋಂಗಿಲ್ಲ. ವಿಜಯ ಕರ್ನಾಟಕದವರು ಒಂದು ರೀಸೆಂಟಾಗಿ ಒಂದು ವರದಿ ಕೊಟ್ಟಿದ್ದರು. ಕಲಬುರಗಿ ಜಿಲ್ಲೆಯ 100 ಹಾಸ್ಟೆಲ್ಗಳಲ್ಲಿ ಶುಚಿತ್ವ ಇಲ್ಲ, ಕ್ಲೀನ್ಲಿನೆಸ್ ಇಲ್ಲ, ಅಲ್ಲಿ ಬಾತ್ರೂಮ್ಗಳು ಕೆಟ್ಟೋಗಿದೆ, ಕಟ್ಟಡಗಳು ಹಾಳಾಗಿದೆ, ಕಿಚನ್ಗಳು ಸರಿಯಾಗಿಲ್ಲ ಅಂತಕ್ಕಂಥದ್ದನ್ನು ಲೈವ್ ಆಗಿ ಅವರು ವರದಿಯನ್ನು ಜುಲೈ 10ರಂದು ಕೊಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳ ಬಣ್ಣ ಬಯಲು ಮಾಡಿರ್ತಾರೆ. ಇದು ಪತ್ರಿಕೆಗಳಲ್ಲಿ ಬಂದಿದೆ, ನೀವೇ ನೋಡ್ತಾ ಇದ್ದೀರಿ. ಇದನ್ನು ಓದಿ ಕೂಡ ನಿಮಗೆ ಒಂದು ಸ್ವಲ್ಪನೂ ಜ್ಞಾನ, ಪರಿಜ್ಞಾನ, ಅವೇರ್ನೆಸ್ ಬರಲಿಲ್ವಾ? ಅದು ಬಿಡ್ರಿ. ಅಫ್ಜಲ್ಪುರ್ ತಾಲೂಕಿನ ಬಹುತೇಕ ಶಾಲೆಗಳಲ್ಲಿ ಕಳಪೆ ಅಕ್ಕಿ ಮತ್ತು ತೊಗರಿ ಸರಬರಾಜು ಆಗ್ತಾ ಇದೆ ಅಂತ TV9 ರಿಯಾಲಿಟಿ ಚೆಕ್ ಮಾಡಿತ್ತು. ವಿತ್ ಪ್ರೂಫ್ ಅವರು ಪಬ್ಲಿಷ್ ಮಾಡಿದರು. ಆವಾಗಲೂ ನಿಮಗೆ ಎಚ್ಚೆತ್ತುಕೊಳ್ಳೋ ಒಂದು ಅವಕಾಶ ಸಿಗಲಿಲ್ವಾ ಸರ್? ಇದೆಲ್ಲ ಈ ಹೊಲಸು ರಾಡಿಯನ್ನು ತಿಂದು ಏನಾದರೂ ನಾಳೆ ದಿವಸ ಮಕ್ಕಳಿಗೆ ಏನಾದರೂ ಆಯಿತು, ಅವ್ರ ಜೀವ ಏನಾದರೂ ಹೋಯಿತು ಅಂದರೆ ಯಾರು ಹೊಣೆ ತೊಗೋತೀರಿ? ತಾವು ಯಾರಾದರೂ ತೊಗೋತೀರಾ? BJP ಆ್ಯಂಡ್ ಕಾಂಗ್ರೆಸ್ ಲೀಡರ್ಸ್ ಅವ್ರ ಮನೆಗೆ ಮಕ್ಕಳಾಗಿ ಹೋಗಿರ್ತೀರಿ. ಇಲ್ಲಮ್ಮ ಇವತ್ತು ನಾನು ಸರಿಯಾಗಿ ಅಲ್ಲಿ ಹಾಸ್ಟೆಲ್ಗೆ ಹೋಗಿಲ್ಲ, ನಾನು ವಿಸಿಟ್ ಮಾಡಿಲ್ಲ, ಆ ಕಾರಣಕ್ಕಾಗಿ ಇವತ್ತು ನಿಮ್ಮ ಮಗುವಿನ ಪರಿಸ್ಥಿತಿ ಹಿಂಗಾಗಿದೆ ಅಂತೇಳಿ ಯಾರಾದರೂ ಆಫೀಸರ್ನ ದತ್ತು ಕೊಡ್ತೀರಾ ಅವ್ರ ಮಕ್ಕಳಿಗೆ, ತಾಯಿ ತಂದೆಯರಿಗೆ? ಅಥವಾ ನೀವು ಹೋಗ್ತೀರಿ ದತ್ತುಕ್ಕೆ? ಮಿಸ್ಟರ್ ಮಿನಿಸ್ಟರ್ಸ್ ಆ್ಯಂಡ್ MLAs. ಕಾಳಗಿ ತಾಲೂಕಾ ರಟ್ಕಲ್ನ ಒಂದು ಪ್ರೌಢಶಾಲೆಯಲ್ಲೂ ಸಹ ಕಳಪೆ ಆಹಾರ, ಕಳಪೆ ತರಕಾರಿ, ಕಳಪೆ ಧಾನ್ಯ, ಹುಳ ಹತ್ತಿದ ಧಾನ್ಯ ತೊಗೊಂಡು ಅಡುಗೆ ಮಾಡ್ತಾರೆ ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅದು ಒಂದು ದೊಂಬರಾಟ. ಇವರು ದೊಂಬರಾಟವನ್ನು ನೋಡ್ಬೇಕು ಇವರು BJP ಅವರು. ಯಾಕಂದರೆ ಈ ರೂಲಿಂಗ್ ಗೌರ್ಮೆಂಟ್ ಕಾಂಗ್ರೆಸ್ಸು ಇವರು ಸ್ಟೇಟ್ಮೆಂಟು, ಇವ್ರ ಮಾತುಗಳು ಕೇಳಿದ್ರೆ, ದಂಡೋತಿ ಶಾಲೆಯಲ್ಲಿ ಆ ರೀತಿ ಘಟನೆ ಆದಮೇಲೆ ಒಂದು 2-3 ದಿವಸ ಬಿಟ್ಟು ಅಲ್ಲಿನ BJP ಲೀಡರ್ಸ್ ಹೋಗಿದ್ರು. ಹೋಗಿ ಖಂಡನೆ, ತುಂಡನೆ, ಚಂಡನೆ ಅಂತೇಳಿ ಹಾರ್ಯಾಡಿ ಬಂದರು. ಒಂದಿಷ್ಟು ಬಾಳೆಹಣ್ಣು, ಬಿಸ್ಕುಟೋ ಏನೇನೋ ಕೊಟ್ಟಗೇಸಿ ಅಲ್ಲಿ TV ಮುಂದೆ ಸ್ಟೇಟ್ಮೆಂಟ್ ಕಟ್ಟಿ ಬಂದರು ಈ ಗಣಂದಾರಿ ನಾಯಕರು. ಎಲ್ಲ ಹುಡುಗರ ಬಲ್ಲಿ ಮತ್ ಮಾಹಿತಿ ಕೇಳ್ತೀವಿ, ಅವ್ರ ತಂದೆ ತಾಯಿ ಒಂದಿರ್ ಬಲ್ಲಿ ಮಾಹಿತಿ ಕೇಳ್ತೀವಿ, ಏನಾರ ಪ್ರಾಬ್ಲಮ್ ಇತ್ತಂದ್ರೆ ತಾಲೂಕಾ ಅಧಿಕಾರಿ, ಜಿಲ್ಲಾಧಿಕಾರಿ ಸಸ್ಪೆಂಡ್ ಆಗ್ಬೇಕು. ಅಲ್ಪಸಂಖ್ಯಾತರ ಇಲಾಖೆ ಯಾರು ಆಹಾರ ಸಪ್ಲೈ ಮಾಡ್ತಾ ಇದ್ದಾರೆ ಅವರನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇರಬೇಕು, ಅವ್ರ ಮೇಲೆ FIR ಆಗ್ಬೇಕು. ಇದ್ರಲ್ಲಿ ರಾಜಕಾರಣ ಏನ್ ಬಂತು? ಮಕ್ಕಳಿಗೆ ಶಿಕ್ಷಕರಿಲ್ಲ ಅಂತ ಕೇಳಿದ್ರೆ ರಾಜಕಾರಣ? ಮಕ್ಕಳು ಆಸ್ಪತ್ರೆ ಸೇರಿದ್ದು ಸುಳ್ಳ? ಈಗ ಮತ್ತು ನಿನ್ನೆ ಮೊನ್ನೆ ಇಲ್ಲಿ ಮುಧೋಳ ಹಾಸ್ಟೆಲಲ್ಲಿ ಆದಂಥ ಘಟನೆಗೆ ಅಲ್ಲಿ ವಿಸಿಟ್ ಕೊಟ್ಟು ಬಂದರು ಇವರೆಲ್ಲ. ನೀವು ಈ ವಿಡಿಯೋ ನೋಡಿ, ಫಸ್ಟ್ ಈ ವಿಡಿಯೋ ನೋಡಿ, ಎಷ್ಟು ಫನ್ನಿಯಾಗಿದೆ. ನನ್ಗೇನಾದ್ರು ಆಗ್ಬೋದು ಅಂತ ಹೇಳ್ಕೊಂಡ್ರಿ ಸರ್. ಅದನ್ನ ವಾಮಿಟ್ ಆಗಿದ್ರಿ, ಸ್ಟಮಕ್ ಪೇನ್. ಅವ್ರಿಗೆ ಹೆಂಗೆ ಅನ್ಸಲ್ಲೇನೋ ರೀ ಸರ್, ಇಮ್ಯಾಜಿನ್ ಮಾಡ್ಕೊಂಡ್ರಿ. ಅಲ್ಲಿದಲ್ಲೇ ಹುಡುಗರ್ನು ಉಂಡರಿ ಸರ್, ಅವ್ರಿಗೆ ಏನಾಗಿದ್ರಿ ಸರ್, ಇವ್ರು ಹೇಳ್ಕೊಂಡ್ರಿ ಸರ್, ನಾವು ಉಂಡಿನೇನೋ ಹಿಂಗ ಆಗ್ತದೇನೋ ಹಂಗಾಗ್ತದೇನೋ ಅಂತ ಅನ್ಕೊಂಡ್ರಿ. ಅಡಿಗೆ ಚೆನ್ನಾಗಿದೆ, ಅಕ್ಕಿಯಲ್ಲೆಲ್ಲ ಹುಳ ಬಿದ್ದಿರುತ್ತೆ, ಟೇಸ್ಟ್ ಆಗುತ್ತೆ. ಚೆನ್ನಾಗಿದ್ಯಾ ಹೇಳಮ್ಮ ನೋಡ. ಫುಡ್ ಇಲ್ಲಿಂದ ಫೋನ್ ಮಾಡಿದ್ರಿ ನೀವೆಲ್ಲ, 4-5 ದಿನ ಕಂಟಿನ್ಯೂ ಈಗ ಹುಳ ಬಿದ್ದಿರೋ ಅಕ್ಕಿ ಹೆದರ್ಸ್ತಾರಲ್ಲ. ಅವ್ರು ಹೋಗಿ ನಾವು ಕೇಳ್ತೀವ್ರಿ ಸರ್, ಒಂದ್ಸರ್ತಿ ಬಂದ್ರೆ ನಾವು ಹೋಗಿ ಹೇಳ್ತೀವ್ರಿ ಸರ್. ಅವ್ರು ಇನ್ನ ಚೆಂದ ಮಾಡಿಸಿ ಕೊಡ್ತಾರ್ರಿ ಸರ್, ಹಂಗೇನ್ ಇಲ್ರಿ ಸರ್. ನೀವು ಕರೆಕ್ಟ್ ಇದ್ದು ಹೇಳ್ಬೇಕು. ಮೊನ್ನೆ ಬಂದಾಗ ಅವೆಲ್ಲ ಡೈನಿಂಗ್ ಅಲ್ಲಿ ಏನು ಹೊಲ್ಸಿದ್ದೋಗಿತ್ತು, ಫ್ಯಾನ್ ಎಲ್ಲ ಗಲೀಜಿತ್ತು. ಏನೆಲ್ಲ ಅಮ್ಮ ನಿಂದ್ರು, ನಿಂದ್ರು ಬರ್ರಿ. ಆಮೇಲೆ ಎಲ್ಲ ಅಕ್ಕಿ ಚೇಂಜ್ ಮಾಡಿದ್ದಾರೆ, ಹಿಟ್ಟೆಲ್ಲ ಚೇಂಜ್ ಮಾಡಿದಾರೆ ತಾನೆ.
ತಾನೆ ಎಲ್ಲ ಇಲ್ಲಾಂದ್ರೆ ದಿನ ಹುಳ ಬಿದ್ದದಿರೋದು. ಒಂದ್ ನಿಮಿಷ ಇದ್ದಿದ್ ಹೇಳ್ಬೇಕು. ಬಿಸಿ ನೀರ್ ಕೊಡ್ತಾರ ಅಡಿಗೆ ಯಾರು ಮಾಡ್ತಾರ ಅವ್ರ ಪ್ರಾಬ್ಲಮ್ ಇದೆನಾ? ಊಟ ಸರಿಯಾಗಿ ಕೊಡ್ತಾರ ಅವರು? ಸಾಕಿದ್ದೆ ನಡೀಲಿ ಅಂತಾರ, ಹೊಟ್ಟೆ ತುಂಬಾ ಕೊಡ್ತಾರ. ಮಾಜಿ MP ಉಮೇಶ್ ಜಾಧವ್ ಅವರ ಫೇಸ್ಬುಕ್ಕಿಂದ ತಗೊಂಡಿರ್ತಕ್ಕಂಥ ವಿಡಿಯೋ, ಇದರಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗ್ತಾ ಇದೆ. ಹಾಸ್ಟೆಲಲ್ಲಿ ಆಗಿರೋ ಸಮಸ್ಯೆ ಹೌದು, ಅಲ್ಲಿ ಹಲ್ಲಿಯ ಮಲದಂಥ ಒಂದು ಏನೋ ವಸ್ತು ಕಂಡಿತ್ತು, ಅದು ಊಟ ಮಾಡಿದ ಮೇಲೆ ಪಾಪ ಮಕ್ಕಳಿಗೆಲ್ಲ ಒಂಥರ ವಾಂತಿ ಮಾಡ್ಕೊಂಡಿದ್ರು, ಹಾಸ್ಪಿಟಲ್ಗೆ ಹೋದರು, ಕ್ಯೂರ್ ಆದರೂ BJPಗರು ಹೋಗಿ ಏನೇನಾಗಿದೆ ಹೇಳ್ರಿ ಅಂದ್ಕೂಡಲೇ ಇವರೆಲ್ಲ ಮಕ್ಕಳು ಇಲ್ಲ ಸರ್ ಎಲ್ಲ ಚಲೋ ಅದ ನಮ್ಮಲ್ಲಿ, ನಮ್ಮ ಹಾಸ್ಟೆಲ್ ವಾರ್ಡನ್ ಚಲೋ ನೋಡ್ಕೊತಾನೆ, ಊಟ ಏನಾರ ಖರಾಬ್ ಅಂತಂದ್ರೆ ಇಮಿಡಿಯೇಟ್ ತೆಗಿಸ್ತಾನೆ. ಈಗ ಮೊನ್ನೆನೂ ಆಗಿದ್ದು ಹಾಗೆ ರೀ, ನಮಗದು ಒಂದೇನೋ ಸಣ್ಣ ಸಪ್ಲೆ ಹಲ್ಲಿ ಹೇಲಿನಪ್ಲೆ ಏನೋ ಬಿದ್ದಿತ್ತು, ಅದನ್ನು ನೋಡಿ ನಮಗೆ ವಾಕರಿಕೆ ಬಂದಂಗೆ ಆಯ್ತು ಸರ್, ಹಾಗಾಗಿ ಹಿಂಗೆ ಆಗ್ಯದ ಅಂತ ಅವರೇ ಹೇಳ್ತಾಯಿದ್ದಾರೆ. ಇಲ್ಲ ಏನು ಗಲೀಜಾಗಿದೆ ಹೇಳ್ರಿ, ಅಲ್ಲಿ ಹಂಗದಂತಲ್ಲ, ಇಲ್ಲಿ ಹಿಂಗದಂತಲ್ಲ, ಅವು ಅಕ್ಕಿ ಏನೋ ಕೊಳ್ತು ಕೊಡ್ತಾರಂತಲ್ಲ, ಕಾಯಿಪಲ್ಲೆ ಕೊಳ್ತು, ಇವರೇ ಹೇಳ್ತಾರೆ. ಇವ್ರು BJP ಅವ್ರು ಹೇಳ್ತಾರೆ ಅಲ್ಲಿ ಹೋಗಿ ಆ ಮಕ್ಕಳಿಗೆ ಹೇಳು ಅನ್ನೋ ರೀತಿಯಲ್ಲಿ. ಆಮೇಲೆ ಅವರು ಮಿನಿಸ್ಟ್ರ್ ಬಂದಿದ್ದರು, ಶರಣ ಪ್ರಕಾಶ್ ಪಾಟೀಲ್ ಅವರು, ಅಲ್ಲಿ ಹೋಗಿ ವಿಸಿಟ್ ಕೊಟ್ಟಿದ್ದರು. ಇಮಿಡಿಯೇಟ್ ಅಂದರೆ ಒಂದು ದಿವಸ ಬಿಟ್ಟು ಶರಣ ಪ್ರಕಾಶ್ ಪಾಟೀಲ್ ಅವ್ರು ಬಂದಿದ್ದರು. ವಿಷಯ ಕೆಲವೊಂದು ಇಲ್ಲಿ ಕೂಡ ಕೆಲವೊಂದು ಒಳ್ಳೆ ವಿಚಾರಗಳು ಅಂತ ಇವೆ, ಬಟ್ ನೀವು ಜಸ್ಟ್ ಕೇಳಿ ಅಷ್ಟೇ. ಬಟ್ ಇದನ್ನು ನಾನು ಸ್ಯಾಟಿಸ್ಫೈಡ್ ಅಂತ ಹೇಳಲ್ಲ. ಶರಣ ಪ್ರಕಾಶ್ ಪಾಟೀಲ್ ಬಂದರು, ಒಳ್ಳೆ ರೀತಿಯಿಂದ ಅವರು ಕಾಮನಾಗಿ ಚೆಕಿಂಗ್ ಎಲ್ಲ ಮಾಡಿದ್ರು, ಅಕ್ಕಿ ಚೆಕ್ ಮಾಡಿದ್ರು, ಹಾಸ್ಟೆಲೆಲ್ಲ ತಿರುಗಾಡಿ ನೋಡಿದರು. ಆಮೇಲೆ ಇಲ್ಲಿ ಸ್ಪೆಷಲ್ಲಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಮಕ್ಕಳನ್ನು ಕುಂದಿರಿಸ್ಕೊಂಡು, ಒಬ್ಬ ಸಚಿವರಾಗಿದ್ದರೂ ಕೂಡ ಮಕ್ಕಳನ್ನು ಎದುರುಗಡೆ ಕೂದಿರಿಸ್ಕೊಂಡು ಅವರು ಕಂಪ್ಲೀಟಾಗಿ ಅಲ್ಲಿ ಏನೇನಾಗಿದೆ ಏನೇನಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ತಗೊಂಡ್ರು. ದಿಸ್ ಈಸ್ ಎ ಗುಡ್ ಥಿಂಗ್ ಅಂತ ನಾನು ಹೇಳ್ತೀನಿ. ಆಮೇಲೆ ಅವರು ಕ್ರಮ ಕೈಗೊಂಡ್ರು, ವಾರ್ಡನಿಗೆ ಸಸ್ಪೆಂಡ್ ಮಾಡಿದ್ರು, DC ಸಸ್ಪೆಂಡ್ ಮಾಡಿದ್ರು, ಅದು ಇನ್ನೂ ಅದು ಹೊರಗೆ ಬಂದಿಲ್ಲ, ವಿಷಯ ಇನ್ನೂ ಗೊತ್ತಾಗಿಲ್ಲ. ಅಲ್ಲದೆ ಅಫ್ಜಲ್ಪುರಲ್ಲೂ ಸಹ ಅಲ್ಲಿನ ಶಾಸಕರಾದಂಥ MY ಪಾಟೀಲ್ ಅವರು ಏನು ಘಟನೆ ಆಯಿತು ಕರ್ಜಿಗೆಯಲ್ಲಿ, ಅಲ್ಲೂ ಅವರು ಕೂಡ ಇಮಿಡಿಯೇಟಾಗಿ ಆ ಸ್ಪಾಟಿಗೆ ಹೋಗಿ ಯಾವ ಅಡಿಗೆ ಮಾಡೋ ತೆಗೋಣ ಇದು ಅಲ್ಲಿನ ಜನ ಧಿಕ್ಕಾರನೋ ಜೈಕಾರನೋ ಅವ್ರು ಏನು ಕೊಟ್ಟರು ಸಹ MY ಪಾಟೀಲ್ ಅವರು ಅದನ್ನು ಸ್ವೀಕಾರ ಮಾಡಿದ್ರು. ದಿಸ್ ಇಸ್ ಎ ಗುಡ್ ಥಿಂಗ್. ಒಬ್ಬ ಜನಪ್ರತಿನಿಧಿಯಾಗಿ ಸಮಸ್ಯೆ ಆದರೆ ಆ ಸ್ಥಳಕ್ಕೆ ಹೋಗಿ ಅವ್ರದ್ದು ಏನು ಸಮಸ್ಯೆ ಇದೆ, ಯಾಕಾಯಿತು ಅಂತ ಪರಿಶೀಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ, ಅದನ್ನು ಸರಿಯಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಇವರು ಏನು BJP ಅವ್ರು ಬಂದು ಇಲ್ಲ ಹಾಸ್ಟೆಲ್ ಶುರುವಾದ ಮೇಲಿಂದ ಹಾಸ್ಟೆಲ್ ಇಲ್ಲಿವರೆಗೂ ಶರಣ ಪ್ರಕಾಶ್ ಪಾಟೀಲ್ ಬಂದಿದ್ದು ಸೆಕೆಂಡ್ ಟೈಮ್ ಅಂತ ಹೇಳೋರು. ನೀವೆಲ್ಲಿಗೆ ಹೋಗಿದ್ವಿ? ವೆರ್ ಇಸ್ ಯುವರ್ ಎಫರ್ಟ್? ನಿಮ್ಮ ಕರ್ತವ್ಯ ಎಲ್ಲಿದೆ? ಆ್ಯಸ್ ಎ ಅಪೋಸಿಷನ್ ಲೀಡರ್ಗಳಾಗಿ ಇವತ್ತಿನ ದಿವಸ ಅಲ್ಲಿ ಪಾಪ ದಂಡುತಿ ಸ್ಕೂಲಲ್ಲಿ ಆ ಮಕ್ಕಳೆಲ್ಲ ವಾಂತಿ ಭೇದಿ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋದ್ಮೇಲೆ ಒಂದು ದಿನ ಬಿಟ್ಟು 2-3 ದಿನ ಬಿಟ್ಟು ಹೋಗ್ತಿರಲ್ಲ ಹಾಸ್ಟೆಲ್ಗೆ ಹೋಗಿ, ಅಲ್ಲೊಂದು ಏನೋ ಪ್ರೆಸ್ನವ್ರಿಗೆ ಏನೋ ನೋಟ್ ಕೊಡ್ತೀರಿ, ಬಂದುಬಿಡ್ತೀರಿ. ಆಮೇಲೆ ಇಲ್ಲಿ ಮುದೋಳಲ್ಲಿ ಆದಮೇಲೆ ಅಲ್ಲಿ ಹೋಗಿ ಎಲ್ಲರೂ 3-4 ಜನ MP, ಮಾಜಿ MP, ಮಾಜಿ MLAಗಳು ಇವರೆಲ್ಲ ಹೋಗಿ ಅಲ್ಲಿ ವಿಸಿಟ್ ಕೊಟ್ಟು ಬರ್ತೀರಿ. ಅದಕ್ಕೂ ಮುಂಚೆ ಏನಾಗಿತ್ತಪ್ಪ ನಿಮ್ಮ ಕ್ಷೇತ್ರದಲ್ಲಿ? ಅಲ್ಲಿರೋ MLA, ರೂಲಿಂಗ್ MLA ಆಗಿರಲಿ, ಮಿನಿಸ್ಟರ್ ಆಗಿರಲಿ, ಅವರು ಏನೋ ಬ್ಯುಸಿ ಇರ್ಬೋದು, ಅವರು ಸ್ಟೇಟ್ ನೀವೇನು ಮಾಡ್ತಾ ಇದ್ದೀರಿ? ನೀವು ಹೋಗಿ ವಿಸಿಟ್ ಕೊಡ್ಲಿಕ್ಕೆ ಆಗಿರಲಿಲ್ಲ. ಯಾಕೆ? ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಸಹ 1 ಸಾರಿ 2 ಸಾರಿ MLA ಮಾಡಿದವರಲ್ವ ಈ ಜನ? ನಿಮಗೂ ಸಹ ಇಂತಿಷ್ಟು ವೋಟ್ ಅಂತ ಕೊಟ್ಟವರಲ್ವ ಈ ಜನ?
ಇವ್ರಿಗೆ ಅನ್ಯಾಯ ಆದಾಗ ಹೋಗಿ ಖಂಡಿಸ್ಬೇಕು ಅಂತ ನಿಮ್ಗೆ ಅನಿಸಿ 2-3 ದಿನ ಬಿಟ್ಟು ಹೋಗ್ತೀರಿ. ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ 1 ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಹಾಸ್ಟೆಲ್ಗಳಿಗೆ ಹೋಗಿ ವಿಸಿಟ್ ಕೊಟ್ಟಿರೋದು ಇದೆಯಾ ನಿಮ್ಮ ಇತಿಹಾಸದಲ್ಲಿ? ಆಡಳಿತಾರೂಢರು ಮಾಡ್ತಕ್ಕಂಥದ್ದು ಅದನ್ನು ಏನು ಮ್ಯಾಜಿಕ್ ಅನ್ಬೇಕೋ ಅಥವಾ ದೌರ್ಜನ್ಯ ಅನ್ಬೇಕೋ, ಅದು ಬೇರೆ ಒಂದು ವಿಷಯ. ಬಟ್ ನೀವೇನು ಮಾಡ್ತಾಯಿದ್ದೀರಿ? ಅವ್ರಂಗ ಅಂತೇಳಿ ಚುಚ್ಚಿ ಹೇಳೋದು ಬಿಟ್ಟು ನಿಮ್ಮಿಂದ ಏನು ಇವತ್ತಿನ ದಿವಸ ಸಾಧನೆ ಆಯಿತು? ನಾಳೆ ಮಕ್ಕಳಿಗೆ ಏನಾದರೂ ಆದರೆ ಅದರ 50% ಪಾಪ ಆಡಳಿತಾರೂಢದ ಜೊತೆಗೆ ವಿರೋಧ ಪಕ್ಷಕ್ಕೂ ಕೂಡ ಸಲ್ಲುತ್ತೆ. ಅಲ್ಲೋಗಿ ಈ ರೀತಿಯೆಲ್ಲ ನೀವು ಡೊಂಬರಾಟ ಆಡ್ಕೊಂಬರ್ತೀರಿ. ಇನ್ನೊಂದು ಕಡೆ ಇವ್ರದ್ದು ಯಾರ್ದು ಈ ಆಫೀಸರ್ಸ್ ವಾಟ್ ಅ ಗ್ರೇಟ್, ಅವ್ರನ್ನ ಪಾಪ ಅವರಿಗೆ ಭಾರತ ಕೊಡ್ತಕ್ಕಂಥ ಯಾವ ಚಕ್ರ ಪ್ರಶಸ್ತಿಯೂ ಇವ್ರಿಗೆ ಕಮ್ಮಿನೇ. ಮಕ್ಕಳಿಗೆ ಎಲ್ಲ ಆಗಿದ್ದ ಮೇಲೆ ಹೋಗಿ ಪರಿಶೀಲನೆ ಮಾಡಿ ಅವರನ್ನು ಸಸ್ಪೆಂಡ್ ಮಾಡ್ತೀವಿ, ಇವರನ್ನು ಸಸ್ಪೆಂಡ್ ಮಾಡ್ತೀವಿ, ಅವರನ್ನು ವರ್ಗಾವಣೆ ಮಾಡ್ತೀವಿ, ಇವ್ರ ಮೇಲೆ ನಾವು ಕೇಸ್ ಹಾಕ್ತೀವಿ, ಮತ್ತಿಂಗೆ ಆಗ್ಲಾರ್ದಂಗೆ ನೋಡ್ತೀವಿ ಅಂಥೇಳಿ ಇವ್ರದ್ದೊಂದು ಡೊಂಬರಾಟ ಚೆನ್ನಾಗಿರ್ತದೆ. ಇವ್ರಿಗೊಂದಿಬ್ಬರು ನಮ್ಮವರು, ನಮ್ಮ ಪ್ರೆಸ್ ರಿಪೋರ್ಟ್ರುಗಳು, ಇವ್ರು ಪೇಪರ್ಗೆ ದುಡಿತಾರೋ ಏನು, ಈ ಆಫೀಸರ್ಗಳು ಸಲಹೆ ದುಡಿತಾರೋ, ರಾಜಕಾರಣಿಗಳು ಸಲ ದುಡಿತಾರೋ ಗೊತ್ತಿಲ್ಲ. ತೆಗೆದು ಫೋಟೋ ತೆಗೆದು ಏನದು ಶಿವ ಈಗೇನು ಹಿಂಗೆ DC ಬಂದ, AC ಬಂದ, ತಹಸೀಲ್ದಾರ್ ಬಂದು ಹೋದ್ರಂದ್ರೆ ಮುಗಿದು ಹೋಯ್ತು. ಹಾಸ್ಟೆಲ್ ಪೂರ ಸ್ವಚ್ಛ ಒಳ್ಳೆ ಆಹಾರ ಬಂದು ಕೂತಿತ್ತು. ಮಕ್ಕಳು ಒಳ್ಳೆ ರೀತಿ ಆ ರೀತಿ ಸುದ್ದಿ ಬಂದು ಅಲ್ಲಿಗೆ ದಿ ಎಂಡ್. ಕತೆ ಮುಗೀತು. ಮುಗಿದ ಮೇಲೆ ನೆಕ್ಸ್ಟ್ ಸೀರಿಯಲ್ ಬೇಕಲ್ಲ. ಈಗ 3 ಹಾಸ್ಟೆಲ್ ಆಯಿತು. ಇನ್ನೊಂದು ಸ್ವಲ್ಪ ದಿವಸದಾಗ ಇನ್ನೊಂದು ಹಾಸ್ಟೆಲ್ದಾಗ ಈ ರೀತಿ ಘಟನೆ ಆದರೂ ಸಹ ಆಶ್ಚರ್ಯ ಪಡಬೇಕಾಗಿಲ್ಲ. ಇಂಥ ಘಟನೆಗಳು ಇನ್ನೂ 100 ಆದರೂ ಸಹ ಆಶ್ಚರ್ಯ ಪಡಬೇಕಾಗಿಲ್ಲ. ಈಗ ನಾನು ಏನೇನು ಹೇಳಿದ್ದೀನಿ ಇದು ಮಾತ್ರ ರಿಪೀಟ್ ಆಗುತ್ತೆ, ಇದರಲ್ಲಿ ಯಾವ ಬದಲಾವಣೆ ಆಗಲ್ಲ. ಥ್ಯಾಂಕ್ ಯು.